ಇವತ್ತಿನ ಪತ್ರಿಕಾಗೋಷ್ಠಿಯ ವೇದಿಕೆಯಲ್ಲಿರುವಂತಹ SC ಮೋರ್ಚಾದ ಅಧ್ಯಕ್ಷರಾದ ಈಶ್ವರ ಬೈರ್ರೆ ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾದಂತಹ ಚಂದ್ರಕಳವರೇ, ಉಪಾಧ್ಯಕ್ಷರಾದಂತಹ ವಿಶ್ವನಾಥರವರೇ ಹಾಗೂ ನಗರ ವ್ಯಾಪ್ತಿಯ ಪ್ರಸಾದ್ರವರೇ, ಸಂತೋಷ್ರವರೇ ಹಾಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳೇ, ದೃಶ್ಯ ಮಾಧ್ಯಮದ ಬಂಧುಗಳೇ, ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಕಳೆದ ತಿಂಗಳು ಜನವರಿ 14ರಂದು ಸಂಕ್ರಾಂತಿ ಹಬ್ಬ, ಹಿಂದೂಗಳಿಗೆ ಸಂಕ್ರಾಂತಿ ಹಬ್ಬ ಅನ್ನುವಂಥದ್ದು ಒಂದು ಪವಿತ್ರ ದಿನ ಆಗಿದೆ. ಈ ದಿನದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜರು ಸಾಮರಸ್ಯದ ಸಂಕ್ರಮಣ ಎಂಬ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದರು. ಈ ಕಾರ್ಯಕ್ರಮದ ಆಯೋಜನೆಯ ಉದ್ದೇಶ ಅವರದ್ದು ಏನಾಗಿತ್ತು ಶಾಸಕರದ್ದು ಅಂತ ಹೇಳಿದರೆ, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷ ತುಂಬಿದ ಸಂದರ್ಭ, ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಸಂದರ್ಭ. 100 ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಜಾತಿಗಳ ಮಧ್ಯೆ ಇರುವಂತಹ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ಕಟ್ಟುವಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಮಾಡ್ತಾ ಬಂದಿದೆ. ಅದೇ ರೀತಿ ಆಡಳಿತಾವಧಿಯಲ್ಲಿ ವಾಜಪೇಯಿ ಅವರು ಕೂಡ ಒಂದು ಸಮಾಜದ ಕಲ್ಪನೆಯಲ್ಲಿ ಆಡಳಿತವನ್ನು ಕೊಟ್ಟವರು. ಈ ಎರಡು ಕಾರಣಗಳಿಗೂ ಅದು ಪ್ರಮುಖವಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಜದ ಪರಿಕಲ್ಪನೆಯಲ್ಲಿ ಈ ಎರಡು ವ್ಯವಸ್ಥೆಗಳು ಕೂಡ ನಡೆದುಕೊಂಡು ಬಂದಿರುವಂಥದ್ದು. ಈ ದಿಕ್ಕಿನಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸದಸ್ಯನಾಗಿದ್ದು ಸನ್ಮಾನ್ಯ ಹರೀಶ್ ಪೂಂಜರು ಈ ತಾಲೂಕಿನ ಶಾಸಕರಾಗಿದ್ದುಕೊಂಡು ಈ ಸಾಮರಸ್ಯದ ಸಂಕ್ರಾಂತಿ ಎಂಬ ಕಾರ್ಯಕ್ರಮದ ಮೂಲಕ ಸಮಾಜದ ಪರಿಕಲ್ಪನೆಯಲ್ಲಿ ಬೆಳ್ತಂಗಡಿ ತಾಲೂಕನ್ನೊಂದು ಸ್ವಾಸ್ಥ್ಯ ತಾಲೂಕನ್ನಾಗಿ ನಿರ್ಮಾಣ ಮಾಡಬೇಕು ಎಂಬ ಸಂಕಲ್ಪದಿಂದ ಅವರು ಈ ಸಾಮರಸ್ಯದ ಸಂಕ್ರಾಂತಿ ಎಂಬಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಂಥದ್ದು. ಈ ಕಾರ್ಯಕ್ರಮದ ಹಿನ್ನೆಲೆ ಏನಂತ ಹೇಳಿದರೆ, ದಲಿತ ಕುಟುಂಬದ ಬಂಧುಗಳಿಗೆ ಮನೆಗಳಿಗೆ ತೆರಳಿ ಆ ಕುಟುಂಬದ ಒಬ್ಬ ಅಣ್ಣನ ತಮ್ಮನೋ ಸದಸ್ಯನೇ ಆಗಿದ್ದುಕೊಂಡು ಆ ದಲಿತ ಕುಟುಂಬದ ಜೊತೆ ಬೆರೆತು ಆಹಾರವನ್ನು ಅಥವಾ ಚಾಯ ತಿಂಡಿಯನ್ನು ಊಟ ಮಾಡ್ತಾ ಹಬ್ಬವನ್ನು ಆಚರಿಸುವಂತಹ ಒಂದು ಸಂದರ್ಭ. ಇಲ್ಲಿ ಕಿಟ್ಟು ಕೊಡುವಂಥದ್ದಾಗಿರ್ಬೋದು ಅಥವಾ ಬೇರೆ ಯಾವುದನ್ನು ವಿತರಿಸುವಂಥ ಕಾರ್ಯಕ್ರಮ ಅಲ್ಲ, ಇದು ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ. ಅಲ್ಲಿ ರಕ್ಷಿತ್ ಶಿವರಾಮರವರು ಮಾತನಾಡ್ತಾ ಒಂದು ಶಬ್ದವನ್ನು ಉಲ್ಲೇಖ ಮಾಡಿದ್ದಾರೆ. ನೀವು ಕೆಲವು ಮನೆಗಳಿಗೆ ಹೋಗುವಾಗ ಚಾಕ್ಲೇಟ್ಗಳನ್ನು ಕೊಡ್ತಾ ಹೋಗಿದ್ದೀರಿ ಅನ್ನುವಂಥದ್ದು. ಹಿಂದೂ ಧರ್ಮದ ಸಂಪ್ರದಾಯ ಇದೆ, ಒಂದು ನೆಂಟರ ಮನೆಗೆ ಹೋಗುವುದಿದ್ರೂ ಖಾಲಿ ಕೈಯಲ್ಲಿ ಯಾರು ಹೋಗೋದಿಲ್ಲ. ಒಂದು ತಿಂಡಿಯ ಚಾಕ್ಲೇಟ ಏನನ್ನಾದರೂ ತಗೊಂಡು ಹೋಗ್ತಾರೆ. ಯಾಕೆ ತಗೊಂಡೋದ್ರು ಶಾಸಕರು ಅಂತ ಹೇಳಿದ್ರೆ, ಶಾಸಕರು ಅಂತ ಸಂಸ್ಕೃತಿಯಿಂದ ಬಂದವರು. ಹಿಂದೂ ಧರ್ಮದ ಸಂಸ್ಕೃತಿ ಏನಂತ ಹೇಳಿದ್ರೆ, ಒಂದು ಮನೆಗೆ ಹೋಗ್ಬೇಕಾದ್ರೆ ಬರೇ ಕೈಯಲ್ಲಿ ಹೋಗಬಾರ್ದು ಅನ್ನುವಂಥ ಒಂದು ಸಂಸ್ಕೃತಿ ಇದೆ. ಆ ಪಾರಂಪರ್ಯ ಹಿನ್ನೆಲೆಯಲ್ಲಿ ಬಂದಂಥ ಶಾಸಕರು ಬರೇ ಕೈಯಲ್ಲಿ ಹೋಗೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಏನೋ ಕಿಂಚಿತ್ತು ಒಂದು ಸಣ್ಣ ಪುಟ್ಟ ಉಡುಗೊರೆಯನ್ನು ತಗೊಂಡು ಹೋಗಿದ್ದಾರೆ. ಚಾಕ್ಲೇಟ್ ಇರ್ಬೋದು, ಏನೇ ಇರ್ಬೋದು, ಇದು ಉಡುಗೊರೆ ಅಂತಲ್ಲ. ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಉಡುಗೊರೆ ಕೊಡುವಂಥ ಕಿಟ್ಟು ಕೊಡುವಂಥ ಕಾರ್ಯಕ್ರಮವೂ ಅಲ್ಲ. ಇದೊಂದು ಸಾಮರಸ್ಯವನ್ನ ಬಿತ್ತುವಂಥ ಕಾರ್ಯಕ್ರಮ. ಹಾಗಾಗಿ ರಕ್ಷಿತ್ ಶಿವರಾಮನಿಗೆ ಗೊತ್ತಿರಲಿ, ಇದು ಸಾಮರಸ್ಯವನ್ನು ಬಿತ್ತುವ ಕಾರ್ಯಕ್ರಮ ಬಿಟ್ಟರೆ ತಿಂಡಿ ತಿನಸು ಮಾಡಿಕೊಂಡು ಸಮಾಜದ ಒಂದು ಸಾಮರಸ್ಯದ ಕಾರ್ಯಕ್ರಮ ಇದು. ಅಲ್ಲಿ ಯಾವುದೇ ಉಡುಗೊರೆ ಕೊಡುವಂತಹ ಕಾರ್ಯಕ್ರಮಗಳಲ್ಲ. ಹಾಗಾಗಿ ಯಾವಾಗ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿತು, ಅವತ್ತಿನಿಂದ ಬೆಳ್ತಂಗಡಿ ತಾಲೂಕಿನ ರಕ್ಷಿತ್ ಶಿವರಾಮರವರು ಸರಿಯಾಗಿ ನಿದ್ದೆನೆ ಮಾಡಿಲ್ಲ. ಇದು ಸ್ಪಷ್ಟ ಗೊತ್ತಾಗುತ್ತೆ, ಅವ್ರು ನಿದ್ದೆನೆ ಮಾಡಿಲ್ಲ ಅನ್ನೋಂಥದ್ದು. ನಿದ್ದೆ ಮಾಡಿದ್ರು ಕೂಡ ನಿದ್ದೆಗಣ್ಣಲ್ಲಿ ಕೂಡ ಎಚ್ಚರ ಆದಾಗ ಸಾಮರಸ್ಯ ಸಂಕ್ರಾಂತಿ ಅಂತ
ನಿದ್ದೆಗನ್ನಲ್ಲಿ ಕೂಡ ಕನವರಿಸ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ನಮಗೆ ಗೊತ್ತಾಗ್ತಾ ಇದೆ. ಅವರೊಂದು ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ನೀವು ದಲಿತರ ಮನೆಯಲ್ಲಿ ಊಟ ಮಾಡದೆ ಕ್ಯಾಟ್ರಿನಿಂದ ಊಟ ತರಿಸಿ ತಿಂದು ನಾಟಕ ಮಾಡಿದಿರಿ ಅನ್ನುವಂಥದ್ದು. ನೋಡಿ ರಕ್ಷಿತ್ರವರೇ, ನಾಟಕ ಯಾರದು, ನಿಜ ಯಾರದು ಎಂಬುದು ಈ ಕಾರ್ಯಕ್ರಮದ ಮೂಲಕ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದ ದಲಿತ ಕುಟುಂಬದ ಬಂಧುಗಳಿಗೆ ಗೊತ್ತು. ಯಾಕೆ ಗೊತ್ತು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ 129 ಮನೆಗಳಲ್ಲಿ ನಡೆದಿದೆ. ಆ 121 ಮನೆಗಳಲ್ಲಿ ನಡೆಯುವಾಗ ಆ ಭಾಗದೆಲ್ಲ ದಲಿತ ಬಂಧುಗಳಲ್ಲಿ ಸೇರಿದ್ದಾರೆ. ಹಾಗಾಗಿ ನಾಟಕ ಮಾಡ್ತಿರೋದು ನೀವ, ಹರೀಶ್ ಪೂಂಜಾರ ಅನ್ನೋದು ಸ್ಪಷ್ಟ ಜನಗಳಿಗೆ ಗೊತ್ತುಂಟು. ನಾವು ನಿಮಗೆ ಇದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಜನಗಳಿಗೆ, ಈ ದಲಿತ ಬಂಧುಗಳಿಗೆ ಸತ್ಯ ಏನು ಅನ್ನೋದು ಅವ್ರಿಗೆ ಗೊತ್ತುಂಟು. ಅವರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ನಾಟಕದ ಕಾರ್ಯಕ್ರಮ ಅಂತ ನೀವು ಅದಕ್ಕೆ ಏನು ಪಟ್ಟ ಕಟ್ಟಿದ್ರ, ಈ ಮಾತನ್ನು ನೀವು ಹಿಂದೆ ತಗೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೆ ಗೊತ್ತಿರಲಿ, ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಥವಾ ಕಾಂಗ್ರೆಸ್ ಶಾಸಕರಿದ್ದಾಗ 70 ವರ್ಷ ಬೆಳ್ತಂಗಡಿ ತಾಲೂಕನ್ನು ನೀವು ಆಡಳಿತ ಮಾಡಿದ್ರಿ. ಒಂದೇ ಒಂದು ಬಾರಿ ಆದರೂ ಈ ತರದ ಒಂದು ಸಾಮರಸ್ಯವನ್ನ ಬಿತ್ತುವಂತಹ ಒಂದು ಕಲ್ಪನೆ ಕಾರ್ಯಕ್ರಮ ನಿಮ್ಮ ಯಾವ ಶಾಸಕರು ಈ ತನಕ ಮಾಡಿದ್ದಾರೆ? ಆ ದಿಕ್ಕಿನಲ್ಲಿ ಸನ್ಮಾನ್ಯ ಹರೀಶ್ ಪೂಂಜಾರ್ ಮಾಡಿದಂತಹ ದಲಿತ ಬಂಧುಗಳ ಜೊತೆ ಸಾಮರಸ್ಯದ ಕಾರ್ಯಕ್ರಮವನ್ನ ನಾವೆಲ್ಲ ದಲಿತ ಬಂಧುಗಳು ಸ್ವಾಗತಿಸಿದ್ದೇವೆ. ಮತ್ತು ದಲಿತ ಬಂಧುಗಳವರ ಪರ ಇದನ್ನು ನಾವು ಗಟ್ಟಿಯಾಗಿ ನಿಂತು ಈ ಸಾಮರಸ್ಯಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂತಹ ಸಂದೇಶವನ್ನ ನಾವು ಸಾರ್ತಾ ಇದ್ದೇವೆ. ಈ ದಿಕ್ಕಿನಲ್ಲಿ ನೀವು ಏನು ಹೇಳ್ತಿದ್ರೆ ಅಪಪ್ರಚಾರಗಳು, ಇದೆಲ್ಲ ಅಪಪ್ರಚಾರಗಳಿಗೆ ಸೂಕ್ತವಾದಂತಹ ಉತ್ತರ 81 ಗ್ರಾಮದ ದಲಿತ ಬಂಧುಗಳು ಮುಂದಿನ ದಿನಗಳಲ್ಲಿ ಕೊಡುವಂತ ದಿನ ಬರುತ್ತೆ ಅನ್ನುವಂಥದ್ದನ್ನು ನಿಮಗೆ ಸಂದರ್ಭದಲ್ಲಿ ನಾನು ಹೇಳ್ತಾ, ನಿಮ್ಮ ಮುಂದಿನ ಪ್ರಶ್ನೆ ಕೂಡ ಇದೆ. ನೀವು ಶಾಸಕರಾಗಿ ಇಷ್ಟು ವರ್ಷಗಳ ಕಾಲ ಎಲ್ಲಿದ್ದೀರಿ? ಈಗ ಯಾವ ಸಾಮರಸ್ಯ ಮಾಡಲು ಹೊರಟಿದ್ದೀರಿ? ಈಗ ನಿಮಗೆ ದಲಿತ ಕಾಲೋನಿ ನೆನಪಾಯ್ತಾ ಅನ್ನುವಂಥದ್ದು ಮಾತನ್ನ ಹೇಳ್ತೀನಿ. ನಿಮಗೆ ಸ್ಪಷ್ಟ ಗೊತ್ತಿರಲಿ ರಕ್ಷಿತರವರೇ, ಸ್ವತಂತ್ರ ಸಿಕ್ಕಿ 70 ವರ್ಷದ ಭಾರತದ ಇತಿಹಾಸದಲ್ಲಿ ನೀವು ಸಾಮರಸ್ಯವನ್ನ ಬಿತ್ತಿ ಸಮಾಜದ ಪರಿಕಲ್ಪನೆಯಲ್ಲಿ ಸ್ವಾಸ್ಥ್ಯ ಸಮಾಜವನ್ನ, ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡಿದ್ರೆ 70 ವರ್ಷದಲ್ಲಿ ನಾವು ಇವತ್ತು ಸಾಮರಸ್ಯ ಕಾರ್ಯಕ್ರಮ ಮಾಡುವಂಥದ್ದು ಅಥವಾ ಸಮಾನತೆ ಬೇಕು ಅಂತ ಹೇಳುವಂಥದ್ದು ಈ ಒಂದು ಅವಶ್ಯಕತೆ ಬರ್ತಾ ಇರಲಿಲ್ಲ. ಇವತ್ತಿಗೂ ಅಸಮಾನತೆ ಇದೆ, ಸಾಮರಸ್ಯ ಬೇಕು, ಸಮಾನತೆ ಬೇಕು ಅಂತ ನಾವು ಹೋರಾಟ ಮಾಡ್ತಿದೀವಿ ಅಥವಾ ಈ ಸಾಮರಸ್ಯದ ಕಾರ್ಯಕ್ರಮ ನಾವು ಮಾಡ್ತಿದೀವಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನೀವು 70 ವರ್ಷದಲ್ಲಿ ಈ ಪರಿವರ್ತನೆಯನ್ನು ಮಾಡದ ಕಾರಣವಾಗಿ ಇವತ್ತು ಕೂಡ ಅಸ್ಪೃಶ್ಯತೆ ಜೀವಂತವಾಗಿದೆ, ಅಸಮಾನತೆ ಜೀವಂತವಾಗಿದೆ. ಇದನ್ನು ಹೋಗಲಾಡಿಸಿ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತೇಳಿ ಸನ್ಮಾನ್ಯ ಹರೀಶ್ ಪೂಂಜಾರ್ ಕಾರ್ಯಕ್ರಮವನ್ನ ಹಾಕಿಕೊಂಡಿರುವಂತದ್ದು. ನೀವು ಕೇಳ್ತಿದ್ರಿ, ನೀವು ಯಾವ ಸಾಮರಸ್ಯವನ್ನ ಮಾಡಲು ಹೊರಟಿದ್ದೀರಿ ಅಂತೇಳಿ. ನೀವೆಲ್ಲರೂ 70 ವರ್ಷದಲ್ಲಿ ಸಾಮರಸ್ಯವನ್ನ ಮಾಡಿದ್ರೆ ನಾವು ಇವತ್ತು ಮಾಡೋ ಅವಶ್ಯಕತೆ ಇತ್ತ? ಇವತ್ತು ಅಸ್ಪೃಶ್ಯತೆಯನ್ನ ಜೀವಂತವಾಗಿ 70 ವರ್ಷದ ಇಟ್ಟುಕೊಂಡು ಬಂದವರು ನೀವಲ್ವಾ? ಇವತ್ತು ಸನ್ಮಾನ್ಯ ಹರೀಶ್ ಪೂಂಜಾರ್ ಅದನ್ನು ಹೋಗಲಾಡಿಸಬೇಕನ್ನುವಂತ ಒಂದು ಸಂಕಲ್ಪ ಮಾಡಿದ್ರೆ ಅದರ ಬಗ್ಗೆ ಅವಹೇಳನ ಮಾಡ್ತಿದ್ದೀರಾ, ಅಪಪ್ರಚಾರ ಮಾಡ್ತಿದ್ದೀರಾ. ಇದು ನಿಜವಾಗ್ಲೂ ದಲಿತ ಸಮಾಜಕ್ಕೆ ನೀವು ಕೊಡುವಂತ ಗೌರವ ಅಲ್ಲ. ನೀವು ದಲಿತ ಸಮಾಜಕ್ಕೆ ಕೊಡುವ ಗೌರವವೇ ಆಗಿದ್ರೆ, ಅಂಬೇಡ್ಕರ್ಗೆ ಕೊಡುವ ಗೌರವವೇ ಆಗಿದ್ರೆ ನೀವು ಈ ಕಾರ್ಯಕ್ರಮವನ್ನು ನೀವು ಬೆಂಬಲಿಸಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ದಲಿತ ಸಮಾಜದ ವಿಮೋಚನೆ ಇದೆ, ದಲಿತ ಬಂಧುಗಳ ಬಿಡುಗಡೆ ಇದೆ, ದಲಿತ ಸಮಾಜ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನವನ್ನು ಹರೀಶ್ ಪೂಂಜಾರ್ ಮಾಡ್ತಾ ಇದ್ದಾರೆ. ನಿಮಗೆ ನಿಜವಾದ ದಲಿತರ ಬಗ್ಗೆ ಪ್ರೀತಿ ಕಾಳಜಿ ಇದ್ದಿದ್ರೆ ನೀವು ಈ ಕಾರ್ಯಕ್ರಮವನ್ನು ಅಭಿನಂದಿಸಬೇಕು. ಆವಾಗ ನಿಮ್ಮನ್ನು ಕೂಡ ನಾವು ಅಭಿನಂದಿಸ್ತೇವೆ. ಈ ಮಾತಿನ ಬಗ್ಗೆ ನಿಮಗೆ ಹಿಡಿತಾ ಇರಲಿ. ಅದೇ ರೀತಿ ನೀವು ಹೇಳಿದ 70 ವರ್ಷಗಳ ಸುದೀರ್ಘ ನಿಮ್ಮ ಅವಧಿಯಲ್ಲಿ ಮಾತಿಗೂ ನೀವು ಪ್ರತಿ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಮಾತೆತ್ತಿದ್ರೆ ನಿಮಗೆ ಬರುವಂಥದ್ದು ಅಂಬೇಡ್ಕರ್, ಸಂವಿಧಾನ, ನಾವು ದಲಿತರ ಪರ ಅನ್ನುವಂಥದ್ದು. ನಿಮ್ಮ ಕಾಂಗ್ರೆಸ್ನ ಅಂಬೇಡ್ಕರ್ ಪ್ರೀತಿ ಏನನ್ನೋದು ನೀವು ಕಲಿಸಿಕೊಡುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕಾಂಗ್ರೆಸ್ನ ಬಲಿಗೆ ನಾನು ಹೋಗುದಲ್ಲ, ನನ್ನ ಚಪ್ಪಲಿ ಕೂಡ ಹೋಗುದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂತ ಹೇಳಿದ್ರೆ ನೀವು ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತನಾಡುವಂತ ಯೋಗ್ಯತೆ ನಿಮ್ಗೆ ಏನಿದೆ ಅನ್ನುವಂಥದ್ದು ನೀವು ತಿಳಿಸ್ಕೊಡ್ಬೇಕಾಗ್ತದೆ. ಯಾವತ್ತೂ ಕೂಡ ಅಂಬೇಡ್ಕರ್ ಕಾಂಗ್ರೆಸ್ನ ವಿರುದ್ಧ ಮುಖ ಅವರು. ನೀವು ಅವ್ರನ್ನ ಹೋಲಿಸಿಕೊಂಡು ನಾವು ಅವರ ಪರ, ಸಂವಿಧಾನದ ಪರ ಅಂತ ಹೇಳುವಂತ ಯೋಗ್ಯತೆಗಳು ನಿಮಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ, 1950 ಜನವರಿ 26ರಂದ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದಂತ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ನನ್ನ ಸಂವಿಧಾನ ಅತ್ಯುತ್ತಮವಾದ ಸಂವಿಧಾನ,
ಈ ಸಂವಿಧಾನವನ್ನು ನಾವು ಇವತ್ತು ಜಾರಿ ಮಾಡುವ ಸಂದರ್ಭದಲ್ಲಿ ಈ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಬೇಕಿದ್ರೆ ಸಂವಿಧಾನವನ್ನ ಜಾರಿ ಮಾಡುವ ಜಾಗೆಯಲ್ಲಿ ಸಂವಿಧಾನ ಪರ ಆಶಾ ಇರುವವರು ಇರಬೇಕು ಅಂತ. ನನಗೆ ಈ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ನಂಬಿಕೆ ಇಲ್ಲ ಅಂತ ಹೇಳುವ ಮಾತನ್ನ ಅಂಬೇಡ್ಕರ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಂವಿಧಾನವನ್ನ ಜಾರಿ ಮಾಡುವ ಜಾಗೆಯಲ್ಲಿ ಸಂವಿಧಾನದ ವಿರೋಧಿಗಳು ಕೂತಿದ್ದೀರಾ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ವ್ಯವಸ್ಥೆಯಲ್ಲಿದ್ರು. ಆ ಕಾರಣಕ್ಕೆ ಅಂಬೇಡ್ಕರ್ ಹೇಳುವುದು ನನಗೆ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗುತ್ತೆ ನಂಬಿಕೆ ಇಲ್ಲ. ಯಾಕೆಂತ ಹೇಳಿದ್ರೆ ಸಂವಿಧಾನವನ್ನ ಜಾರಿ ಮಾಡುವ ಜಾಗೆಯಲ್ಲಿ ಸಂವಿಧಾನ ವಿರೋಧಿಗಳಾದ ನೀವು ಕೂತಿದ್ದೀರಿ. ಹಾಗಾಗಿ ಸಂವಿಧಾನ ಒಂದು ವೇಳೆ ಯಥಾವತ್ತಾಗಿ ಜಾರಿ ಆದ್ರೆ 4 ಪಂಚವಾರ್ಷಿಕ ಯೋಜನೆ ಸಾಕು. ಈ ದೇಶ 20 ವರ್ಷ 4 ಪಂಚವಾರ್ಷಿಕ ಯೋಜನೆ ಅಂದ್ರೆ 20 ವರ್ಷದಲ್ಲಿ ಭಾರತ ಜಗತ್ತಿಗೆ ನಂಬರ್ 1 ರಾಷ್ಟ್ರ ಆಗುತ್ತೆ. ಅದೇ ನಂಬಿಕೆ ನನಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ಬರಿಬಾರ್ದು, ಸಂವಿಧಾನ ರಚನಾ ಸಭೆಗೆ ಹೋಗಬಾರ್ದು ಅನ್ನುವಂಥ ವಿರೋಧ ಮಾಡಿದವರು ಸಂವಿಧಾನ ಜಾರಿ ಮಾಡೋ ಜಾಗೆಯಲ್ಲಿ ನೀವು ಕೂತಿದ್ದೀರಿ. ಹಾಗಾಗಿ ಕನಸು ನೆರವೇರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅನ್ನೋ ಮಾತನ್ನ ಅಂಬೇಡ್ಕರ್ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು. 4 ಪಂಚವಾರ್ಷಿಕ ಯೋಜನೆಗಳನ್ನ ಅಂಬೇಡ್ಕರ್ ಹೇಳಿದ್ದಾರೆ. 14ನೇ ಪಂಚವಾರ್ಷಿಕ ಯೋಜನೆ ಆಯ್ತು ಇವತ್ತಿಗೆ. ಅವ್ರು ಹೇಳಿ 20 ವರ್ಷ ಇಲ್ಲಿ 70 ವರ್ಷ ಇಲ್ಲಿ. ಕಾಂಗ್ರೆಸ್ಗೆ ಆತ್ಮಾವಲೋಕನ ನೀವು ಮಾಡ್ಕೋಬೇಕು. 70 ವರ್ಷದಿಂದ ನೀವು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರಿ, ಸಂವಿಧಾನಕ್ಕೆ ಅವಮಾನ ಮಾಡಿದ್ರಿ, ಮತ್ತು ಸಂವಿಧಾನದ ಆಶಯಗಳಿಗೆ ನೀವು ಅವಮಾನ ಮಾಡಿದ್ರಿ. ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಮಾತನಾಡಿ ನಡ್ಕೊಳ್ಳಿಲ್ಲ ನೀವು. ಈ ಬಗ್ಗೆ ನಿಮಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡುವಾಗ ಸ್ವಲ್ಪ ವಿವೇಚನೆ ಇರಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪದೇ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. 1931-32 ಲಂಡನ್ ನಲ್ಲಿ ನಡೆದಂತ ದುಂಡು ಮೇಜಿನ ಸಭೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಇಬ್ಬರು ಕೂರ್ತಾರೆ. ಗೊತ್ತಿರಲಿ ರಕ್ಷಿತ್ ಸುಮಾರ್ ಇದು. ಇಬ್ಬರು ಕೂತಾಗ ಅಂಬೇಡ್ಕರ್ ಏನ್ ಮಾಡ್ತಾರೆ ಲಂಡನ್ ಸಭೆಯಲ್ಲಿ ಅಂತ ಹೇಳಿದ್ರೆ, ದುಂಡು ಮೇಜಿನ ಸಭೆಯಲ್ಲಿ ಎಲ್ಲಾ ದಲಿತ ಸಮಾಜದ ಪರವಾಗಿ ಶಿಕ್ಷಣದ ಹಕ್ಕು, ಉದ್ಯೋಗದ ಹಕ್ಕು, ಮೀಸಲಾತಿ ಹಕ್ಕು, ಮತದಾನದ ಹಕ್ಕು, ಅಸ್ಪೃಶ್ಯ ನಿವಾರಣೆ ಹಕ್ಕು, ಹೀಗೆ ಹಲವಾರು ಹಕ್ಕುಗಳನ್ನು ಕೇಳ್ತಾರೆ. ಕೇಳಿದಾಗ ಅದನ್ನು ಫಸ್ಟ್ ಟೈಮು ಲಂಡನ್ನ ದುಂಡು ಮೇಜಿನ ಸಭೆಯಲ್ಲಿ ವಿರೋಧ ಮಾಡಿದವರು ಮಹಾತ್ಮ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ ಬ್ರಿಟಿಷರ ಮುಂದೆ. ಭಾರತದಲ್ಲಿ ಅಸ್ಪೃಶ್ಯತೆ ಇಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಅಸ್ಪೃಶ್ಯತೆ ಭಾರತದಲ್ಲಿ ಇಲ್ಲ, ಅಂಬೇಡ್ಕರ್ ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ. ಆ ಸಂದರ್ಭದಲ್ಲಿ ಗಾಂಧೀಜಿಗೆ ಮುಖಕ್ಕೆ ಹೊಡೆಯುವಾಗ ಅಂಬೇಡ್ಕರ್ ಹೇಳ್ತಾರೆ, ನಿಮ್ಮಷ್ಟು ದಡ್ಡ ನಾನಲ್ಲ ಅನ್ನೋ ದಾಖಲೆ ತೋರಿಸ್ತಾರೆ. ಅಸ್ಪೃಶ್ಯತೆಯಲ್ಲಿ ಭಾರತದಲ್ಲಿ ಏನು ದಾಖಲೆ ತೋರಿಸ್ತಾರೆ. 2 ದಾಖಲೆ ಇಟ್ಟುಕೊಂಡಿರ್ತಾರೆ ಅವರು. ಒಂದು, ಕಳರಂ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಅಂಬೇಡ್ಕರ್ ಮೇಲೆ ಹಲ್ಲೆ ಆಗಿರುತ್ತೆ. ಆ ದಾಖಲೆ ಪೇಪರ್ಗಳು ಬಂದಿರುತ್ತೆ, ಅದನ್ನ ಇಟ್ಕೊಂಡಿರ್ತಾರೆ. ಇನ್ನೊಂದು, ಚೌಡಕೆರೆಯಲ್ಲಿ ನೀರು ಕುಡಿಲಿಕ್ಕೆ ಹೋದಾಗ ಅಂಬೇಡ್ಕರ್ ಅಲ್ಲಿ ಹಲ್ಲೆ ಆಗಿರುತ್ತೆ, ಅದು ಪೇಪರ್ಗಳು ಬಂದಿರುತ್ತೆ, ಅದನ್ನ ಇಟ್ಕೊಂಡಿರ್ತಾರೆ. ಅವಾಗ ಲಂಡನ್ ಸಭೆಯಲ್ಲಿ ತೋರಿಸ್ತಾರೆ, ನೋಡಿ ಗಾಂಧೀಜಿ ನೀವು ಅಸ್ಪೃಶ್ಯತೆ ಇಲ್ಲ ಅಂತ ಏನು ಹೇಳ್ತಿದ್ರಾ, ಈ 2 ಘಟನೆಗಳಲ್ಲಿ ನೋಡಿ ಅಂತೇಳಿ ಅಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಾಯಿ ಮುಚ್ಚಿ ಕೂರಬೇಕಾಗುತ್ತೆ ಗಾಂಧೀಜಿ. ನಂತರ ಇನ್ನೊಂದು ಹಕ್ಕನ್ನು ವಿರೋಧ ಮಾಡ್ತಾರೆ ಅವ್ರು. ಯಾವ ಹಕ್ಕು ಅಂತ ಹೇಳಿದ್ರೆ, ದಲಿತರಿಗೆ ಮತದಾನ ಹಕ್ಕು ನೀವು ಕೊಡಬಾರ್ದು ಅನ್ನೋದನ್ನ ವಿರೋಧ ಮಾಡ್ತಾರೆ ಮಹಾತ್ಮ ಗಾಂಧೀಜಿ. ಯಾಕೆ ಅಂತ ಬ್ರಿಟಿಷ್ ಸರ್ಕಾರ ಕೇಳಿದಾಗ, ದಲಿತರಿಗೆ ವೋಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಅವರಿಗೆ ವಿದ್ಯಾಭ್ಯಾಸ ಇಲ್ಲ, ಅವರಿಗೆ ನೀವು ಮತದಾನ ಹಕ್ಕನ್ನು ಕೊಟ್ರೆ ಅವ್ರು ಯಾರ್ಯಾರಿಗೂ ವೋಟ್ ಹಾಕ್ತಾರೆ ಅನ್ನೋ ಮಾತನ್ನ ಗಾಂಧೀಜಿ ಹೇಳ್ತಾರೆ. ಆವಾಗ ನೇರವಾಗಿ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಗಾಂಧಿ ನಿಮ್ಮಷ್ಟು ದಡ್ಡ ನಾನಲ್ಲ, ನಾನು ದಲಿತರಿಗೆ ಮತದಾನದ ಹಕ್ಕು ಏನು ಕೇಳಿದಿನ ಅದ್ರ ಹಿಂದೆ ಇನ್ನೊಂದು ಹಕ್ಕು ಕೇಳಿದೀನಿ ನೋಡಿ, ಏನು ಶಿಕ್ಷಣದ ಹಕ್ಕನ್ನು ಕೊಡಿ ಅಂತ ಕೇಳಿದೀನಿ. ಶಿಕ್ಷಣದ ಹಕ್ಕನ್ನು ಕೊಟ್ರೆ, ದಲಿತರಿಗೆ ಶಿಕ್ಷಣ ಕೊಟ್ರೆ ಯಾರಿಗೆ ವೋಟ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮಷ್ಟು ದೊಡ್ಡ ನಾವಲ್ಲ, ನಾನು ಎಲ್ಲಾ ಕೇಳಿದಂತ ಹಕ್ಕುಗಳಿಗೂ ಅದರ ದಾಖಲೆಗಳನ್ನೇ ಕೊಟ್ಟು ಪ್ರೂವ್ ಮಾಡ್ತೀನಿ ಅನ್ನುವಂತ ಬಲವಾದ ವಾದ ಮಾಡಿದಾಗ ಮಾತ್ರ ಅಂಬೇಡ್ಕರ್ ಆಶಯಗಳು ಲಂಡನ್ ಸಭೆಯಲ್ಲಿ ಮಂಜೂರಾಗುತ್ತೆ. ಅದೇ ರೀತಿ ಭಾರತಕ್ಕೆ ಬಂದಾಗ ಇದೇ ಗಾಂಧೀಜಿಗೆ ಕಾಂಗ್ರೆಸ್ ಮತ್ತು ನೆಹರು ಬೈತಾರೆ, ಎಂತ ದಡ್ಡನ ಕಳಿಸಿದೀನಿ ನಿಮ್ಗೆ ಕೊಟ್ಟು ಅಲ್ಲಿಗೆ, ನೀವು ಮಾತಾಡಿ ನಿಮ್ಮ ಎಲ್ಲ ವಾದ ಮಾಡಿ ಭಾರತಕ್ಕೆ ಎಲ್ಲ ಹಕ್ಕುಗಳನ್ನು ತರ್ತೀರಿ ಅಂದ್ರೆ ನೀವು ಸೋತು ಬಂದಿರಿ ಅನ್ನುವಂಥದ್ದನ್ನ ಅಲ್ಲಿ ಕೂಡ ಬೈತಾರೆ ಅವರಿಗೆ, ಗಾಂಧೀಜಿ ಅವರಿಗೆ. ಹಾಗಾಗಿ ಇದೆಲ್ಲ ರಕ್ಷಿತ ಶಿಕ್ಷಣಕ್ಕೆ ಗೊತ್ತಿರಬೇಕು. ನೀವು ಕಾಂಗ್ರೆಸ್ನ ಪರ ಬಹಳ ಮಾತಾಡ್ತೀರಿ. ಇನ್ನು 1946ರಲ್ಲಿ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡುವಂತ ಅವಕಾಶ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಹೋಗ್ಬೇಕಿದ್ರೆ MP ಆಗಿ ಗೆದ್ದು ಹೋಗ್ಬೇಕಿತ್ತು. ಅವರು MP ಆಗಿ ಗೆದ್ದು ಹೋಗ್ಬೇಕಿದ್ರೆ ಪ್ರಥಮ ಬಾರಿಗೆ ಮುಂಬೈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂಬೇಡ್ಕರ್ ಅವರು. ಗಾಂಧೀಜಿ ಅವರು ಮತ್ತೆ ಕಾಂಗ್ರೆಸ್ನವರು ಎಲ್ಲ ಸೇರಿ ಯಾರು ಬೇಕಾದ್ರೆ ಪಾರ್ಲಿಮೆಂಟಿಗೆ ಸಂವಿಧಾನ ರಚನಾ ಸಭೆಗೆ ಬರಲಿ, ಅಂಬೇಡ್ಕರ್ ಮಾತ್ರ ಬರಬಾರ್ದು ಅನ್ನೋ ಕಾರಣಕ್ಕೆ ಮುಂಬೈಯಲ್ಲಿ ಸ್ಪರ್ಧೆ ಮಾಡಿದಂತಹ ಅಂಬೇಡ್ಕರ್ ವಿರುದ್ಧ ಒಬ್ಬ ಅಮಾಯಕ ಅಂತ ಹೇಳಿದ್ರೆ, ಏನು ಶಿಕ್ಷಣ ಇಲ್ಲದಂತ ಒಬ್ಬ ವ್ಯಕ್ತಿಯನ್ನ ನೀವು, ಒಬ್ಬ ನಿರ್ಗತಿಕರ ಅಂತ ವ್ಯಕ್ತಿಯನ್ನ ನೀವು ಹಾಕಿಬಿಟ್ಟು ಅಲ್ಲಿ ಅಂಬೇಡ್ಕರ್ ಸೋಲಿಸುವಂತ ಕೆಲಸವನ್ನು ನೀವು ಮಾಡ್ತೀರಿ. ಆದ್ರೂ ಅಂಬೇಡ್ಕರ್ ಸುಮ್ಮನೆ ಕೂರುದಿಲ್ಲ. ಮತ್ತೆ ಇವತ್ತಿನ ಪೂರ್ವ ಪಾಕಿಸ್ತಾನದಲ್ಲಿ ಇದೆ ಅದು ಜೈಸೂರ್ ಮತ್ತೆ ಕುಲ್ನಾ ಕ್ಷೇತ್ರ ಅಂತೇಳಿ. ಮತ್ತೆ ಜೈಸೂರು ಕುಲ್ನಾ ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ಜೋಗೇಂದ್ರನಾಥ್ ಮಂಡಲ್ ಎಂಬವರ
ತೆರವಾದ ಪ್ಲೇಸ್ಗೆ ಅವರು ಅಂಬೇಡ್ಕರ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಸ್ಪರ್ಧೆ ಮಾಡಿದಾಗ ಅಲ್ಲಿ ಗೆದ್ದು ಬರ್ತಾರೆ ಅಂಬೇಡ್ಕರ್. ಯಾವಾಗ ಆ ಜೈಸೂರು ಕುಲ್ಲ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಗೆದ್ರ, ನೋಡಿ ಇತಿಹಾಸದಲ್ಲಿ ಬೇರೆನೇ ಇದೆ, ಭಾರತ ಪಾಕಿಸ್ತಾನಕ್ಕೆ ಬೇರೆ ಕಾರಣ ಇದೆ, ನೈಜ ಕಾರಣ ಇದು. ಅಂಬೇಡ್ಕರ್ ಯಾವಾಗ ಜೈಸೂರು ಕುಲ್ಲ ಕ್ಷೇತ್ರ ಗೆದ್ರ, ಆವಾಗ ಗಾಂಧೀಜಿ ಮತ್ತೆ ಕಾಂಗ್ರೆಸ್ ನೇರ ಪ್ಲಾನ್ ಮಾಡುತ್ತೆ. ಏನ್ ಪ್ಲಾನ್ ಮಾಡುತ್ತೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಗೆದ್ದ, ಇನ್ನು ಪಾರ್ಲಿಮೆಂಟ್ಗೆ ಬರ್ತಾರೆ ಅವ್ರು ಬರಬಾರ್ದು, ಹಾಗಾಗಿ ಭಾರತವನ್ನ ವಿಭಜನೆ ಮಾಡಿ ಭಾರತ ಪಾಕಿಸ್ತಾನ ಡಿವೈಡ್ ಮಾಡ್ಬೇಕು ಅನ್ನುವಂತ ಕೆಲಸವನ್ನ ಮಾಡುವಂತದ್ದು ಇದೇ ಕಾಂಗ್ರೆಸ್ ಮತ್ತು ಇದೇ ಗಾಂಧಿ. ಒಬ್ಬ ಅಂಬೇಡ್ಕರ್ ಒಬ್ಬ ದಲಿತ ಗೆದ್ದ ಎನ್ನೋ ಕಾರಣಕ್ಕೆ ಇಡೀ ಭಾರತವನ್ನೇ ಒಡೆದು ನೀವು ಹೋಳು ಮಾಡಿದಿರಂದ್ರೆ ನಿಮ್ಮ ಕಾಂಗ್ರೆಸ್ನ ಯೋಗ್ಯತೆ ಏನು, ನೀವು ಅಂಬೇಡ್ಕರ್ ಬಗ್ಗೆ ಮಾತನಾಡೋ ಯೋಗ್ಯತೆ ಏನು ಅನ್ನೋದನ್ನ ನೀವು ಆತ್ಮಾವಲೋಕನ ಮಾಡ್ಕೋಬೇಕಾದ ಸಂದರ್ಭ ಇದಾಗಿರ್ತದೆ. ಹಾಗಾಗಿ ಅಲ್ಲಿ ಕೂಡ ಅಂಬೇಡ್ಕರ್ಗೆ ಸೋಲಾಗ್ತದೆ. ಆದ್ರೆ ಅಂಬೇಡ್ಕರ್ ಸುಮ್ಮನೆ ಕೂರುದಿಲ್ಲ, ನೇರವಾಗಿ ಬ್ರಿಟಿಷ್ ಹತ್ರ ಮಾತುಕತೆ ಮಾಡ್ತಾರೆ. ಎರಡೆರಡು ಕಡೆ ನಾನು ಸ್ಪರ್ಧೆ ಮಾಡಿದೆ, ನನ್ನನ್ನು ಕಾಂಗ್ರೆಸ್ನವರು ಈ ತರ ಮೋಸ ಮಾಡಿ ಸೋಲಿಸಿದ್ರು ಅಂತ ನೇರವಾಗಿ ಬ್ರಿಟಿಷರ ಮಧ್ಯೆ ಪ್ರವೇಶ ಮಾಡಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ಗಾಂಧೀಜಿ ಅವರೇ, ನೀವು ಒಂದು ವೇಳೆ ಅಂಬೇಡ್ಕರ್ಗೆ ನೀವು ಸಂವಿಧಾನ ಸಭೆಗೆ MP ಆಗಿ ಆಯ್ಕೆ ಮಾಡಿಕೊಳ್ಳದಿದ್ರೆ, ಅವರನ್ನ ಸೇರಿಸಿಕೊಳ್ಳದಿದ್ರೆ ನಾವು ನಿಮ್ಮ ದೇಶಕ್ಕೆ ಸ್ವತಂತ್ರ ಕೊಡೋದೇ ಇಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಬ್ರಿಟಿಷರಿಂದ ಬರುತ್ತೆ. ನಾನು ಎಲ್ಲ ದಾಖಲೆಗಳನ್ನು ಏನು ಹೇಳಿದನ, ಅಂಬೇಡ್ಕರ್ ಬರಹ ಮತ್ತು ಭಾಷಣಗಳ ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆಲ್ಲ ನಾನು ಹೇಳಿದ ಮಾತುಗಳು ಸಿಗ್ತದೆ. ನೀವು ಅಧ್ಯಯನ ಮಾಡ್ಬೇಕಷ್ಟೇ ರಕ್ಷಿತ ಅವರೇ. ನೀವು ಅಂಬೇಡ್ಕರ್ ಓದಿದ್ದೀರಿ, ಸಂವಿಧಾನ ಓದಿರಿ, ಕೇವಲ ನಿಮ್ಮ LLB ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಮಾತ್ರ ನೀವು ಓದಿರ್ಬೋದು. ನಾನು ಅಂಬೇಡ್ಕರ್ನ ಸಂವಿಧಾನವನ್ನ ಓದಿರುವಂತದ್ದು ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆಲ್ಲ, ಇದು ನನ್ನ ಬದುಕು, ಇದು ನನ್ನ ಉಸಿರು ಅನ್ನೋ ಕಾರಣಕ್ಕೆ ಓದಿದ್ದೇನೆ. ಹಾಗಾಗಿ ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ದಲಿತರ ಬಗ್ಗೆ ಮಾತನಾಡುವಾಗ, ಅಂಬೇಡ್ಕರ್ ಬಗ್ಗೆ ಮಾತನಾಡುವಾಗ, ಸಂವಿಧಾನದ ಬಗ್ಗೆ ನೀವು ಮಾತನಾಡುವಾಗ ನೋಡಿ, ನಿಮ್ಗೆ ಗೊತ್ತಿರ್ಲಿ, ಜೀವಂತ ಇರುವಾಗ ಎಂತೆಂತವರಿಗೆ ಭಾರತ ರತ್ನ ಕೊಟ್ಟಿದ್ದೀರಿ ನೀವು, ಜೀವಂತ ಇರುವಾಗ್ಲಿ. ಆದ್ರೆ ಒಬ್ಬ ರಾಷ್ಟ್ರ ನಾಯಕ ಈ ದೇಶಕ್ಕೆ ಮೆರುಗನ್ನು ತಂದಂತಹ, ಸಂವಿಧಾನ ಬರೆದು ಕೊಟ್ಟಂತಹ ಅಂಬೇಡ್ಕರ್ಗೆ ನೀವು ಜೀವಂತ ಇರುವಾಗಂತೂ ಭಾರತ ರತ್ನ ಕೊಡ್ಲಿಲ್ಲ. ಸತ್ತಾಗಾದ್ರೂ ಕೊಟ್ರ ನೀವು? ಸತ್ತಾಗಾದ್ರೂ ಕೊಡ್ಲಿಲ್ಲ. ಕಡೆಗೆ ಅವರಿಗೆ ಭಾರತ ರತ್ನ ಕೊಡ್ಬೇಕಾದ್ರೆ ವಾಜಪೇಯಿ ಅವರು ಮತ್ತೆ ಕಾಂಶಿರಾಮ್ ಅವರು ಹೋರಾಟ ಮಾಡ್ಬೇಕಾಯ್ತು. ನಿಮ್ಗೆ ಗೊತ್ತಿರ್ಲಿ ನಿಮ್ಗೆ. ಹಾಗಾಗಿ ನಿಮ್ಗೆ ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಯಾವ ಯೋಗ್ಯತೆ ಇದ್ರೆ ನನಗೆ ಗೊತ್ತಿಲ್ಲ, ಯಾವ ಕಾರಣಕ್ಕೋಸ್ಕರ ಮಾತಾಡ್ತಿದ್ದೀರಿ ಅನ್ನುವಂಥದ್ದು ನಿಮ್ಗೆ ಆತ್ಮಾವಲೋಕನ ನೀವು ಮಾಡ್ಕೋಬೇಕಾದ ಸಂದರ್ಭ. ಇನ್ನೊಂದು ಮುಖ್ಯವಾದ ಘಟನೆ ಇದು. ಇಡೀ ಭಾರತಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಂತಹ, ಸಂವಿಧಾನವನ್ನು ಕೊಟ್ಟಂತಹ ಅಂಬೇಡ್ಕರ್ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರಿಗೆ ದೆಹಲಿಯಲ್ಲಿ 1 ಇಂಚು ಭೂಮಿ ನೀವು ದಹನ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ನೀವು 1 ಇಂಚು ಭೂಮಿ ಕೊಡ್ಲಿಲ್ಲ ನೀವು. ಕಡೆಗೆ ಅವರನ್ನ ಮುಂಬೈಗೆ ತರ್ತಾರೆ. ಮುಂಬೈಗೆ ತಂದು, ಇದು ಗೊತ್ತಿರಲಿಲ್ಲರಿಗೂ, ಅವರನ್ನ ದಫನ ಮಾಡಿದ್ದು ಎಲ್ಲಿ ಅಂತೇಳಿ, ಭೀಮಾ ನದಿಯ ತೀರದಲ್ಲಿ ಅವರನ್ನ ದಫನ ಮಾಡುವಂಥದ್ದು. ಒಂದು ನದಿಯ ತೀರದಲ್ಲಿ, ಒಂದು ಹೊಳೆಯ ತೀರದಲ್ಲಿ ಒಂದು ಶವವನ್ನ ದಫನ ಮಾಡುವಂಥದ್ದು ಯಾರ್ದು ಶವ ಇರ್ಬೋದು? ಅನಾಥ ಶವಗಳನ್ನ ಮಾತ್ರ ದಫನ ಮಾಡುವಂಥದ್ದು. ಇದು ಗೊತ್ತಿರ್ಬೇಕು ಎಲ್ರಿಗೆ. ಒಂದು ನದಿಯ ತೀರದಲ್ಲಿ, ಹೊಳೆ ಬದಿಯಲ್ಲಿ ಒಂದು ಶವವನ್ನು ಊತಾಕೋದು ಯಾರ್ದು ಅಥವಾ ದಫನ ಮಾಡೋದು ಯಾರ್ದು? ಒಂದು ಅನಾಥ ಶವವನ್ನ. ಅಂತ ಅಂಬೇಡ್ಕರ್ ಅಂತ ಶ್ರೇಷ್ಠವಾದಂತ ಈ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂತ ಒಬ್ಬ ವ್ಯಕ್ತಿಯನ್ನ ಒಂದು ಅನಾಥ ಶವ ತರ ನೀವು ಹೊಳೆ ಬದಿಯಲ್ಲಿ ಊತಾಕಿದ್ರಲ್ವಾ? ನೀವು ಮತ್ತೆ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ವಾ? ಯಾವ ಯೋಗ್ಯತೆ ಇಟ್ಕೊಂಡು ಮಾತಾಡ್ತೀರಿ ನೀವು ರಕ್ಷಿತ? ಯಾವ ಯೋಗ್ಯತೆಯಿಂದ ಮಾತಾಡ್ತಿದ್ದೀರಿ ನೀವು? ಇದು ನಮಗೆ ದಲಿತ ಸಮಾಜಕ್ಕೆ ನೋವು ತರುವಂತ ವಿಷಯ. ನೀವು ಅಂಬೇಡ್ಕರ್ ಬಗ್ಗೆ ಏನು ಓದಿದ್ರೆ ನನಗೆ ಗೊತ್ತಿಲ್ಲ, ಏನು ತಿಳ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಇವತ್ತು ನೋವಾಗ್ತಿದೆ. ಅಂತ ಒಬ್ಬ ನಾಯಕನನ್ನ ಅಮಾಯಕನ ತರ, ಒಬ್ಬ ನಿರ್ಗತಿಕನ ತರ, ಅನಾಥ ಶವದ ತರ ನೀವು ಭೀಮಾ ನದಿ ತೀರದಲ್ಲಿ ತಂದು ಊತಾಕಿದಿರಿ. ಅದನ್ನ ಕೂಡ ಅಭಿವೃದ್ಧಿ ಪಡಿಸಿದಂತವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಪಂಚಶೀಲ ಅನ್ನುವಂತಹ 5 ಪ್ರಮುಖ ಅವರ ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ, ಅದರಲ್ಲಿ ಇದು ಕೂಡ ಸೇರಿದೆ. ಹಾಗಾಗಿ ಅಂಬೇಡ್ಕರ್ಗೆ, ಸಂವಿಧಾನಕ್ಕೆ ನ್ಯಾಯ ಕೊಡುವಂತ ಕೆಲಸವನ್ನ ನೀವು ಕಾಂಗ್ರೆಸ್ ಅವರು ಮಾಡ್ತಾ ಇಲ್ಲ. ಅವಾಗಲೂ ಮಾಡಿಲ್ಲ, ಇವಾಗಲೂ ಮಾಡ್ತಿಲ್ಲ. ಹಾಗಾಗಿ ಎಲ್ಲ ಕೆಲಸವನ್ನ ಇವತ್ತು ನಾವು ಕೂಡ ಮಾಡ್ತಿರುವಂತ BJP ಕೆಲಸ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾತನ್ನು ನಾನು ಉಲ್ಲೇಖ ಮಾಡಿರುವಂಥದ್ದು. ಅಂಬೇಡ್ಕರ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಬೇಕಾದಷ್ಟು ಮಾತಾಡ್ಬೋದು. ನೀವು ಬೇಕಾದ್ರೆ ನೇರವಾಗಿ ನನ್ನ ಹತ್ರ ಎಲ್ಲ ಬಂದು ಕೂತರು ನಾನು ಮಾತಾಡ್ಲಿಕ್ಕೆ ರೆಡಿ ಇದ್ದೇನೆ ಇದರ ಬಗ್ಗೆ. ಇನ್ನು ನೀವು ಸಾಮರಸ್ಯದ ಸಂಕ್ರಾಂತಿ ಕಾರ್ಯಕ್ರಮದ ಬಗ್ಗೆ ತುಂಬಾ ಸಲ ಮಾತಾಡಿದಾಗ ನಾನು ನೋಡಿದ್ದೀನಿ, ನಿಮ್ಮೆಲ್ಲ ವಿಡಿಯೋಗಳನ್ನ ನೋಡಿದ್ದೀನಿ. ನೀವು ಸಾಮರಸ್ಯ ಸಂಕ್ರಾಂತಿ ಕಾರ್ಯಕ್ರಮದ ಬಗ್ಗೆ ಎಷ್ಟು ನಿಷ್ಕೃಷವಾಗಿ ಮಾತಾಡಿದ್ರಿ, ಎಷ್ಟು ಕೀಲಾಗಿ ಮಾತಾಡಿದ್ರಿ ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ನನಗೆ ಗೊತ್ತಿದೆ. ನೀವು ದಲಿತ ಕಾಲೋನಿಗೆ ಹೋದ್ರಲ್ಲ, ಅಲ್ಲಿಯ ರಸ್ತೆ, ಚರಂಡಿ, ಬೀದಿ ದೀಪದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಏನ್ ಮಾಡಿದಿರಿ ಹರೀಶ್ ಪೂಂಜಾರೆ ಅನ್ನೋ ಪ್ರಶ್ನೆಯನ್ನ ನೀವು ಕೇಳಿದಿರಿ. ದಲಿತ ಕಾಲೋನಿಗೆ ಹೋದಾಗ ಅಲ್ಲಿರುವ ರಸ್ತೆ, ಚರಂಡಿ, ಬೀದಿ ದೀಪದ ಬಗ್ಗೆ ಏನ್ ಮಾಡಿದ್ದೀರಿ, ಏನ್ ಅಭಿವೃದ್ಧಿ ಮಾಡಿದಿರಿ ಅನ್ನೋ ಪ್ರಶ್ನೆಯನ್ನ ನೀವು ಮೊನ್ನೆ ಮಾತಾಡ್ತಾ ಕೇಳಿದಿರಿ. ನೋಡಿ, ಸನ್ಮಾನ್ಯ ಶಾಸಕ ಹರೀಶ್ ಪೂಂಜಾರೆ ಅವಧಿಯಲ್ಲಿ
ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದಲ್ಲಿರುವಂತಹ ಅವೆಷ್ಟೋ ಗ್ರಾಮಗಳಲ್ಲಿ ರಸ್ತೆ ಇರ್ಬೋದು, ಮೂಲಭೂತ ಸೌಕರ್ಯಗಳನ್ನ ಅವರ ಶಕ್ತಿ ಮೀರಿ ಕೆಲಸಗಳನ್ನ ಮಾಡಿದ್ದಾರೆ. ನಿಮ್ಮ ಅವಧಿಯಲ್ಲಿ, ನಿಮ್ಮ ಹಿಂದಿನ ಶಾಸಕರ ಅವಧಿಯಲ್ಲಿ ಏನಾಗಿದೆ, ಈಗ ಏನಾಗಿಲ್ಲ, ಈಗ ಎಷ್ಟು ಬದಲಾಗಿದೆ ಅನ್ನೋದನ್ನ ನಿಮ್ಮ ಆತ್ಮಾವಲೋಕನ ನೀವು ಮಾಡ್ಕೋಬೇಕಾಗಿದೆ. ಅದಕ್ಕಿಂತಲೂ ನೀವು ಅಭಿವೃದ್ಧಿಯ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರಲ್ವ, ನಿಮ್ಮದೇ ಸರ್ಕಾರ ಇರುವಂಥದ್ದು ಸಿದ್ದರಾಮಯ್ಯ ಸರ್ಕಾರ SCP ಮತ್ತೆ TSPಯ 34,000 ಕೋಟಿ ಅನುದಾನವನ್ನ ನೀವು ಗ್ಯಾರಂಟಿಗೆ ಬಳಸಿದಿರಲ್ವಾ, 34,000 ಕೋಟಿಯನ್ನು ನೀವು ಗ್ಯಾರಂಟಿಗೆ ಬಳಸಿದ್ರಲ್ವಾ, ಅದೇ ಹಣವನ್ನ ದಲಿತರಿಗೆ ಸೇರಬೇಕಾದ ಹಣದಲ್ವಾ, ದಲಿತ ಸಮಾಜದ ಕಾಲೋನಿಗಳ ಅಭಿವೃದ್ಧಿಗೆ, ಉದ್ಯೋಗಕ್ಕೆ, ಯುವಕರ ಅಭಿವೃದ್ಧಿಗೆ ಬೇಕಾದ ಅನುದಾನ ಅಲ್ವಾ ಅದು. ಅದನ್ನೀಗ ಗ್ಯಾರಂಟಿಗೆ ಹಾಕಿದ್ರಲ್ವಾ. ನಿಮಗೆ ಸಂವಿಧಾನದ ಬಗ್ಗೆ ಮಾತನಾಡಲಿಕ್ಕೆ ಏನಾದರೂ ನಿಮಗೆ ಇದೆಯಾ, ಅವಶ್ಯಕತೆ ಇದೆಯಾ ಅದರ ಬಗ್ಗೆ ಮಾತಾಡುವಂಥದ್ದು? ಏನಾದರೂ ಯೋಗ್ಯತೆ ಇದೆಯಾ ನೀವು ಹೇಳಿ. ನಿಮಗೆ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತನಾಡೋ ಯೋಗ್ಯತೆ ಇದ್ರೆ SCP TSPಗೆ ಇಟ್ಟಂತ ಹಣವನ್ನ 34,000 ಕೋಟಿ ಹಣವನ್ನ ಗ್ಯಾರಂಟಿಗೆ ನೀವು ಬಳಸಿದ್ದೀರಾ. ಅದನ್ನ ಸಿದ್ದರಾಮಯ್ಯ ಹತ್ರ ನೀವು ಮಾತಾಡಿ ತಕ್ಷಣ ಅದನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ನೀವು ಮಾಡಬೇಕು. ಇಲ್ಲಾಂದ್ರೆ ಆ ಹಣಕ್ಕಾಗಿ ನೀವು ಹೋರಾಟ ಮಾಡಬೇಕು. ದಲಿತರ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ, ನಮ್ಮ ಬೆಳ್ತಂಗಡಿ ಕ್ಷೇತ್ರ ಅಭಿವೃದ್ಧಿಗೆ ಬೇಕಾದ ಅನುದಾನ ನೀವು ಗ್ಯಾರಂಟಿಗೆ ಹಾಕಿದ್ರಿ, ಅದನ್ನ ಬೆಳ್ತಂಗಡಿ ಕೊಡಬೇಕು ಅಂತ ನೀವು ಪ್ರತಿಭಟನೆ ಮಾಡಬೇಕು, ನೀವು ಹೋರಾಟ ಮಾಡಬೇಕು. ಆವಾಗ ನಿಮ್ಮ ದಲಿತರ ಪ್ರೀತಿಯನ್ನ ನಾವು ಒಪ್ಪಿಕೊಳ್ತೇವೆ, ದಲಿತರ ಪ್ರೇಮವನ್ನ, ಅಂಬೇಡ್ಕರ್ ಪ್ರೇಮವನ್ನ ನಾವು ಒಪ್ಪಿಕೊಳ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಮತ್ತೊಂದು ಪ್ರಶ್ನೆ ಕೇಳಿದ್ರಿ ನೀವು, ತಳ ಸಮುದಾಯದ ದಲಿತರ ಮನೆಯಲ್ಲಿ ಕುಳಿತು ಸಹಭೋಜನ ಮಾಡಿ ಹಿಂದೂ ಧರ್ಮವನ್ನ ಒಡೆಯುತ್ತೀರಿ ಅನ್ನೋ ಮಾತನ್ನ ನೀವು ಮಾತಾಡಿದಿರಿ. ನೋಡಿ, ನಿಮಗೆ ಸ್ಪಷ್ಟ ಗೊತ್ತಿರ್ಲಿ, ಒಡೆಯುವುದಂದ್ರೆ ಏನು, ಕಟ್ಟುವುದಂದ್ರೆ ಏನು, ಈ ವ್ಯತ್ಯಾಸ ನಿಮ್ಗೆ ಗೊತ್ತಿದೆಯಾ? ಹಿಂದೂ ಧರ್ಮದ ಎಲ್ಲ ಜಾತಿಗಳನ್ನ ಒಟ್ಟು ಮಾಡಿ ಸಾಮರಸ್ಯ ಮಾಡುವ ಮೂಲಕ ಒಟ್ಟು ಮಾಡುವಂಥದ್ದು ಶಾಸಕರ ಕಾರ್ಯ. ಇದು ಹಿಂದೂ ಧರ್ಮ ಹೇಗೆ ಒಡೆಯುತ್ತೆ ಅನ್ನೋದು ನಿಮ್ಮ ಆಲೋಚನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವು ಹಿಂದೂ ಧರ್ಮವನ್ನು ಒಡೆಯುತ್ತಿರುವಂಥವ್ರು, ಜಾತಿ ಮಧ್ಯೆ ಘರ್ಷಣೆ ತಂದಿಟ್ಟು ನೀವು ಹಿಂದೂ ಧರ್ಮವನ್ನು ಒಡೆಯುತ್ತಿರುವಂಥದ್ದು. ನೀವು ಹಿಂದೂ ಧರ್ಮವನ್ನ ಒಡೆಯುತ್ತಿಲ್ಲ, ಹಿಂದೂ ಧರ್ಮವನ್ನು ಕಟ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ನಾವೆಲ್ಲ ಹಿಂದೂಗಳು ಒಂದಾಗಬೇಕಂತೇಳಿ ಯಾವತ್ತಾರು ನೀವು ಭಾಷಣದಲ್ಲಿ ಮಾತಾಡಿದಿರ? ನೀವು ನಮ್ಮ ಶಾಸಕರ ಸನ್ಮಾನ ರವಿಪುಂಜರು ನಾವೆಲ್ಲರೂ ಹಿಂದೂ ಬಂದರೆ ಒಂದಾಗಬೇಕು, ಒಗ್ಗಟ್ಟಾಗಬೇಕು ಅನ್ನುವಂಥ ಅವರ ಸಾಮರಸ್ಯದ ಸಂಕ್ರಾಂತಿ ಕಾರ್ಯಕ್ರಮ, ಇದಕ್ಕೆ ಪ್ರೇರಣೆಯಾದಂಥ ಕಾರ್ಯಕ್ರಮ. ಅವರು ಹಿಂದೂ ಧರ್ಮವನ್ನು ಒಡೆಯುವ ಕೆಲಸವನ್ನ ಮಾಡ್ತಾ ಇಲ್ಲ, ಹಿಂದೂ ಧರ್ಮ ಒಡೆಯುವ ಕೆಲಸ ನೀವು ಮಾಡ್ತಿದ್ದೀರಿ ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಗೊತ್ತಿರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಪಂಕ್ತಿ ಭೋಜನ, ಸಾಮೂಹಿಕ ಭೋಜನ ಇದು ದಲಿತ ಸಮಾಜಕ್ಕೆ ಮಾಡಿದ ಅವಮಾನ ಅಂತ ಹೇಳಿದ್ರಿ ನೀವು. ಸಾವಿರಾರು ವರ್ಷಗಳಿಂದ ಶೋಷಣೆಯಲ್ಲಿದ್ದಂಥ, ಅಸ್ಪೃಶ್ಯತೆಯಲ್ಲಿ ಇದ್ದಂಥ ಸಮಾಜದ ಮಧ್ಯೆ ಸಹಭೋಜನವನ್ನು ಮಾಡ್ತಾ ಸಾಮರಸ್ಯವನ್ನು ಕಟ್ಟುವಂತ ಕೆಲಸ ನಿಮಗೆ ಅವಮಾನ ಅಂತ ಅನ್ಸುತ್ತಾ ರಕ್ಷಿತ್ ಅವರೇ? ಇದು ನಿಮಗೆ ಅವಮಾನ ಅಂತ ಅನ್ಸಿದ್ರೆ ನೀವು ದಲಿತ ಸಮಾಜಕ್ಕೆ ಮಾಡ್ತಿರೋದು ಅವಮಾನವೇ. ಸಾಮರಸ್ಯದ ಮೂಲಕ 70 ವರ್ಷಗಳ ಕಾಲ ಸ್ವತಂತ್ರ ಬಂದ್ರು ನೀವು ಒಂದೇ ಒಂದು ಕೆಲಸ ಕಾರ್ಯವನ್ನು ಮಾಡಿದ ಸಂದರ್ಭದಲ್ಲಿ ಅವರು ಒಂದು ಒಟ್ಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನಮಗೆ ಅವಮಾನ ಅಂತ ನೀವು ಹೇಳಿದ್ರೆ ನೀವು ಯಾವ್ದನ್ನ ಅವಮಾನ ಅಂತ ಹೇಳ್ತೀರಿ ನನಗೆ ಗೊತ್ತಿಲ್ಲ. ನಿಮಗೆ ಇಲ್ಲಿ ಅವಮಾನ ಆಗಿದ್ದಲ್ಲ, ನಿಮಗೆ ಅನುಮಾನ ಬಂದಿದೆ. ಏನು ಅನುಮಾನ ಬಂದಿದೆ ಅಂತ ಹೇಳಿದ್ರೆ, ಈ ಸಾಮರಸ್ಯ ಸಂಕ್ರಾಂತಿ ಕಾರ್ಯಕ್ರಮದ ಮೂಲಕ ಎಲ್ಲ ದಲಿತ ಬಂಧುಗಳು ಬಹುಶಃ ಹರೀಶ್ ಪೂಂಜರ ಕಡೆ ಪ್ರೀತಿ ತೋರಿಸ್ತಾರ ಅನ್ನುವ ಅನುಮಾನ ಬಂದಿರುವಂಥದ್ದು ನಿಮಗೆ, ಬೇರೆ ಏನಲ್ಲ. ಇದು ನಿಮಗೆ ಗೊತ್ತಿರಲಿ. ನೀವು ಮತ್ತೊಂದು ಪ್ರಶ್ನೆಯನ್ನ ಕೇಳಿದಿರಿ. ನೀವು ಮಹಿಳೆಯರಿಂದ ಹೂ ಹಾಕಿಸಿಕೊಂಡಿದ್ದೀರಿ, ನೀವು ಸ್ವಾಮೀಜಿನ ಅಲ್ಲ ಸಂತನ ಅನ್ನೋ ಪ್ರಶ್ನೆಯನ್ನ ಮಾಡಿದಿರಿ. ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಯಾರೇ ಒಬ್ಬರು ಈ ತರದ ಕೆಲಸವನ್ನ ಮಾಡಿಲ್ಲ. ಒಂದು ದಲಿತ ಕುಟುಂಬದ ಮಹಿಳೆಯರಲ್ಲಿ ಈ ರೀತಿ ಹೂವನ್ನು ಹಾಕಿಸಿಕೊಳ್ಳುವಂತಹ ಒಂದು ಯೋಗ್ಯತೆ ಯೋಗ ಬಂದಿದ್ರೆ ಅದು ಸನ್ಮಾನ್ಯ ಹರೀಶ್ ಪೂಂಜಾರಿಗೆ ಮಾತ್ರ. ಸ್ವಾಮೀಜಿಗಳಿಗೆ, ಸಂತರಿಗೆ ಹೂವು ಹಾಕುವಂಥದ್ದು ಸಾಮಾನ್ಯ. ಆದರೆ ಒಬ್ಬ ಜನಪ್ರತಿನಿಧಿಗೆ, ಒಬ್ಬ MLAಗೆ ಈ ರೀತಿ ದಲಿತ ಬಂಧು ಮಹಿಳೆಯರು ಸೇರಿಕೊಂಡು ಹೂವನ್ನು ಹಾಕಿ ಸನ್ಮಾನಿಸಬೇಕಾದ್ರೆ ಇದು ಯೋಗ ಮತ್ತು ಯೋಗ್ಯತೆ ಇದ್ದವರಿಗೆ ಮಾತ್ರ ಬರುವಂಥದ್ದು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಗೊತ್ತಿರುವಂತ ಇನ್ನೊಂದು ಪ್ರಮುಖವಾದಂತಹ ಒಂದು ಬೆಳವಣಿಗೆ, ಕಾಶಿ ಪಟ್ಟಣದ ಕೇರಳದ ಮಾಲಿಂಗೇಶ್ವರ ದೇವಸ್ಥಾನದ ಒಂದು ಮೇಲ್ಛಾವಣಿಯ ಉದ್ಘಾಟನೆಯ ಒಂದು ಸಂದರ್ಭ. ಇದು ಏನಾಗಿರುವಂತ ಬೆಳವಣಿಗೆ ಅಂತ ಹೇಳಿದ್ರೆ, ಆ ದೇವಸ್ಥಾನ ಆಡಳಿತದ ಮೊಕ್ತೇಸರರು ಮತ್ತೆ ಅಲ್ಲಿಯ ಹಿಂದೂ ಬಂಧುಗಳು
ಮತ್ತೆ ಭಕ್ತಾದಿಗಳು ಸೇರಿ ಇದನ್ನ ಸನ್ಮಾನ್ಯ ಹರೀಶ್ ಪೂಂಜಾರೆ ಉದ್ಘಾಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಅವರ ಉದ್ಘಾಟನೆಗೆ ಸಜ್ಜಾದ ಸಂದರ್ಭದು. ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮ ಮುಗಿದು ನಂತರ ಗೋಪುರದ ಉದ್ಘಾಟನೆ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾದಿಷ್ಟೇ, ಆ ಉದ್ಘಾಟನೆ ಸಂದರ್ಭದಲ್ಲಿ ಒಬ್ಬ ದಲಿತ ಬಂಧುವಾದಂತಹ ಸುಂದರ್ ಎಂಬವರನ್ನ ಶಾಸಕರು ಕರೆದು ಅವರ ಕೈಯಲ್ಲಿ ಉದ್ಘಾಟನೆಯನ್ನ ಮಾಡಿಸ್ತಾರೆ. ರಕ್ಷಿತ್ ಶಿವರಾಮರವರೇ, ನಿಮ್ಗೆ ಗೊತ್ತಿರಲಿ, ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಒಬ್ಬ ದಲಿತ ಬಂಧುವಿನ ಕೈಯಲ್ಲಿ ಈ ರೀತಿ ಒಂದು ದೇವಸ್ಥಾನದ ಗೋಪುರವನ್ನ ಉದ್ಘಾಟನೆ ಮಾಡಿದಂತ ಇತಿಹಾಸನೇ ಇಲ್ಲ. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ತಾನು ಒಬ್ಬ MLA ಆಗಿದ್ಕೊಂಡು ಮಾಡ್ಬೇಕಂತ ಕೆಲಸವನ್ನ ಒಬ್ಬ ದಲಿತ ಬಂಧುವಿನ ಕೈಯಲ್ಲಿ ಮಾಡಿಸಿದ್ರೆ ಇದೊಂದು ಸಾಮರಸ್ಯದ ಸಂಕೇತ ಆಗುತ್ತೆ, ಇವರಿಗೂ ಕೊಟ್ಟಂತ ಅವಕಾಶದಿಂದ ಈ ಸಮಾಜ ಪರಿವರ್ತನೆ ಆಗುತ್ತೆ ಅನ್ನುವ ದಿಕ್ಕಿನಲ್ಲಿ ಒಳ್ಳೆ ಆಲೋಚನೆ ಇಟ್ಕೊಂಡು ಅವ್ರ ಈ ಕಾರ್ಯಕ್ರಮವನ್ನು ಮಾಡಿದ್ರೆ, ನೀವು ಇದರ ಬಗ್ಗೆನೂ ಕೂಡ ಅವಹೇಳನಕಾರಿ ಮಾತಾಡ್ತಿದ್ರಲ್ವಾ. ಹಾಗಾಗಿ ಈ ಕಾರ್ಯಕ್ರಮವನ್ನ ಎಲ್ಲ ದಲಿತ ಬಂಧುಗಳು ಅಭಿನಂದಿಸ್ತಾರೆ. ಯಾಕಂತ ಹೇಳಿದ್ರೆ, ಒಬ್ಬ ದಲಿತನಿಗೆ ಈ ತರದ ಅವಕಾಶವನ್ನ ಕೊಟ್ಟಿದ್ರಿ ಶಾಸಕರು ಅನ್ನೋ ಕಾರಣಕ್ಕೆ ಎಲ್ಲರೂ ಅಭಿನಂದಿಸ್ತಾರೆ. ಆದ್ರೆ ನೀವು ಅಲ್ಲೊಂದು ಮಾತಾಡ್ತಾ ಹೇಳಿದ್ರಿ, ರಾಜಗೋಪುರವನ್ನ ತಳ ಸಮುದಾಯದ ಅಮಾಯಕರಲ್ಲಿ ಉದ್ಘಾಟನೆ ಮಾಡಿಸಿದಿರಿ, ಹೀಗೆ ಹಿಂದೂ ಧರ್ಮವನ್ನು ಒಡೆಯುತ್ತೀರಿ ಅನ್ನುವಂಥ ಮಾತನ್ನು ನೀವು ಉಲ್ಲೇಖ ಮಾಡಿದಿರಿ. ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ದಲಿತ ಸಮಾಜ ಅಮಾಯಕ ಸಮಾಜ ಅಲ್ಲ. ಇದನ್ನು ಅಂಬೇಡ್ಕರ್ ಬಹಳ ಸ್ಪಷ್ಟಪಡಿಸ್ತಾರೆ, ನಿಮ್ಗೆ ಗೊತ್ತಿರಲಿ. ನೀವು ಅದಕ್ಕೆ ಹೇಳಿದ್ರಿ, ಅಂಬೇಡ್ಕರ್ ಬಗ್ಗೆ ನೀವು ಓದಿರೋದು ಪುಸ್ತಕ ಏನಕ್ಕೆ ಓದಿದ್ರೆ ನಿಮ್ಗೆ ಎಲ್ಲರೂ ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಮಾತ್ರ ನೀವು ಓದಿರುವಂಥದ್ದು. ದಲಿತ ಸಮಾಜ ಅಮಾಯಕ ಸಮಾಜ ಅಲ್ಲ, ಇದು ಸ್ವಾಭಿಮಾನಿ ಸಮಾಜ. ಅಮಾಯಕ ಸಮಾಜ ಆಗಿದ್ರೆ 1000 ವರ್ಷಗಳಿಂದ ಆದ ದೌರ್ಜನ್ಯ ದಬ್ಬಾಳಿಕೆ ಯಾವತ್ತೂ ನಾವು ಸತ್ತೋಗ್ತಿದೀವಿ, ಯಾವತ್ತೂ ಓಡೋಗ್ತಿದೀವಿ. ಇವತ್ತು ಗಟ್ಟಿಯಾಗಿ ನಿಂತಿದೀವಿ ಅಂದ್ರೆ ಇದು ಸ್ವಾಭಿಮಾನ ಸಮಾಜ. ಅರ್ಥ ಮಾಡ್ಕೊಳ್ಳಿ, ನೀವು ಅಮಾಯಕ ಸಮಾಜ ಅಲ್ಲ, ಇದು ಸ್ವಾಭಿಮಾನಿ ಸಮಾಜ ಅನ್ನೋದಕ್ಕೆ ನಿಮ್ಗೆ ಒಂದು ಉದಾಹರಣೆ ಬೇಕಾ? 1818ರಲ್ಲಿ ನಡೆದಂತ ಕೋರೆಗಾಂವ್ ಯುದ್ಧದಲ್ಲಿ ಕೇವಲ 500 ದಲಿತರು 25,000 ಪೇಶ್ವೆ ಸೈನಿಕರನ್ನ ಒಡೆದಾಕಿ ಗೆದ್ದಂತ ಇತಿಹಾಸ ಇರುವಂತಹ ಸಮಾಜ ಇದು. ಇದು ಹೇಗೆ ಹೇಳ್ತೀವಿ ನೀವು ಅಮಾಯಕ ಸಮಾಜ ಅಂತೇಳಿ? ನಾವ್ ಯಾವತ್ತೂ ಅಮಾಯಕರಲ್ಲ, ನಾವ್ ಯಾವತ್ತೂ ಸ್ವಾಭಿಮಾನಿಗಳು. ನೀವು ನಮಗೆ ಅಮಾಯಕ ಅನ್ನುವಂತ ಪದವನ್ನ ಬಳಕೆ ಮಾಡಿ ದಲಿತ ಸಮಾಜವನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡಬೇಡಿ. ದಲಿತ ಸಮಾಜವನ್ನ ನೀವು ತಲೆ ತಗ್ಗಿಸುವ ತರ ಕೆಲಸವನ್ನ ಮಾಡಬೇಡಿ. ದಲಿತ ಸಮಾಜವನ್ನ ನೀವು ಏಳಿಸುವಂತ ಕೆಲಸವನ್ನ ಮಾಡಬೇಡಿ. ಇದು ನಮಗೆ ಅವಮಾನಕರವಾದ ಪದ. ನೀವು ಎಚ್ಚರಿಕೆ ಇಟ್ಟುಕೊಂಡು ಮಾತಾಡ್ಬೇಕು. ನೀವು ಅಮಾಯಕರಲ್ಲ, ನಾವು ಅಮಾಯಕರಂದ್ರೆ ಯಾರು ಗೊತ್ತಾ ನಿಮ್ಗೆ? ಯಾರು ಗತಿ ಇಲ್ಲದವರು ಅನ್ನುವಂತ ಪದ. ನಾವು ಯಾರು ಗತಿ ಇಲ್ಲದವರು ಅಲ್ಲ, ನಾವು ದಲಿತರು ಸ್ವಾಭಿಮಾನಿಗಳು, ಗತಿ ಇಲ್ಲದ ಸಮಾಜ ನಾವಲ್ಲ. ಇದು ನಿಮ್ಗೆ ಆತ್ಮಾವಲೋಕನ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೀವು ಮಾತನಾಡುವಾಗ, ನೀವು ದಲಿತರ ಬಗ್ಗೆ ಮಾತನಾಡುವಾಗ, ಸಂವಿಧಾನದ ಬಗ್ಗೆ ಮಾತನಾಡುವಾಗ ಹೇಗೋ ಮಾತಾಡೋದಾಗುತ್ತೆ, ಇದನ್ನು ಕೇಳುವವರು ಇಲ್ಲ ಅನ್ನೋ ನಿಮ್ಮಲ್ಲಿ ಭ್ರಮೆ ಇದೆ. ಯಾಕೆ ಭ್ರಮೆ ಇದೆ ಅಂತ ಹೇಳಿದ್ರೆ, ದಲಿತರಿಗೆ ಶಿಕ್ಷಣ ಕಡಿಮೆ, ವಿದ್ಯೆ ಕಡಿಮೆ, ಏನು ಮಾತಾಡಿದ್ರು ಹೋಗ್ತಾರೆ, ಚಪ್ಪೆ ತಡ್ತಾರೆ ಅನ್ನೋ ಭ್ರಮೆಯಲ್ಲಿದ್ದೀರ ನೀವು. ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತ SC ಮೋರ್ಚಾ ಇವತ್ತು ಅದರಲ್ಲಿರುವಂತ ಎಲ್ಲ ದಲಿತ ಬಂಧುಗಳು ಬಹುಸಂಖ್ಯೆಯಲ್ಲಿ ಶಾಸಕ ಹರೀಶ್ ಪೂಂಜಾರ ಒಂದು ಆಡಳಿತವನ್ನು ನೋಡಿಕೊಂಡು ಅವರ ಜೊತೆ ಕೈ ಜೋಡಿಸುವರು. ಎಲ್ಲರೂ ಕೂಡ ವಿದ್ಯಾವಂತರಿದ್ದೀವಿ, ನಾವು ದಲಿತರು ಬುದ್ಧಿವಂತರಿದ್ದೀವಿ, ಪ್ರಜ್ಞಾವಂತರಿದ್ದೀವಿ. ಮಾತನಾಡುವಾಗ ಎಚ್ಚರಿಕೆಟ್ಟು ಮಾತಾಡಿ. ನೀವು ಇದೇ ತರ ನೀವು ಮಾತಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಮಾತಾಡೋದಕ್ಕೆ ನೀವು ಅವಕಾಶ ಮಾಡಿ ಕೊಡ್ತೀರಿ ಅನ್ನುವಂಥ ಮಾತನ್ನ ಹೇಳ್ತಾ, ಇಷ್ಟೊತ್ತು ಪತ್ರಿಕಾಗೋಷ್ಠಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪತ್ರಿಕಾ ಬಂಧುಗಳಿಗೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಮಂಡಳದ SC ಮೋರ್ಚಾ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನ ನಾನು ಮುಕ್ತಾಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂಬೇಡ್ಕರ್ ಭವನ ಅವರ ಅವಧಿಯಲ್ಲಿ 5 ಕೋಟಿ ಅನುದಾನ ಬೇಕು ಅಂತ ಹೇಳಿ ಅವರಾಗ್ಲೇ ನಮ್ಮ ಹತ್ರ ಮಾತಾಡಿ ಅದರ ಬಗ್ಗೆ ತುಂಬಾ ಸಲ ನಾನು ಕೂಡ ಮಾತಾಡಿದ್ದೇನೆ. ಸರ್, ಇದು ಅಂಬೇಡ್ಕರ್ ಭವನದ ಬಗ್ಗೆ ಏನು ಬೆಳವಣಿಗೆ ಅಂತ. ಅದು ಅವರ ಶಾಸಕರಾಗಿದ್ದ ಕಳೆದ ಬಾರಿಯಲ್ಲಿ 5 ಕೋಟಿ ಅನುದಾನವನ್ನ ಬೆಳ್ತಂಗಡಿ ಬೇಕು ಅಂತ ಬೇಡಿಕೆ ಇಟ್ಟದು ಒಂದು. ನೋಡಿ, ಗೊತ್ತಿರಲಿ, ಇಡೀ ಭಾರತದ ಇತಿಹಾಸದಲ್ಲಿ ಒಂದು ತಾಲೂಕು ಕ್ರೀಡಾಂಗಣವನ್ನ ಅಂಬೇಡ್ಕರ್ ಭವನಕ್ಕೆ ಮೀಸಲಿಟ್ಟಂತಹ ಇತಿಹಾಸ ಬೆಳ್ತಂಗಡಿ ತಾಲೂಕಲ್ಲ, ಇದು ದೇಶದಲ್ಲಿ ಇಲ್ಲ. ಅಂತಹ ಒಂದು 7 ಕೋಟಿಯ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಬೆಳ್ತಂಗಡಿ ತಾಲೂಕಿನ ತಾಲೂಕು ಕ್ರೀಡಾಂಗಣವನ್ನ ಮೀಸಲಿಡ್ತಾರೆ ಅಂತ ಹೇಳಿದ್ರೆ, ಶಾಸಕ ಹರೀಶ್ ಪೂಂಜಾರು ಅಂಬೇಡ್ಕರ್ ಪರನ ಅಂಬೇಡ್ಕರ್ ವಿರೋಧನ ಅನ್ನೋದನ್ನ ರಕ್ಷಿತರು ಅರ್ಥ ಮಾಡ್ಕೋಬೇಕಾಗಿದೆ. ಆ ದಿಕ್ಕಿನಲ್ಲಿ 7 ಕೋಟಿ ಅನುದಾನಕ್ಕೆ ಅವರು ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ನಂತರ ಅವರ ಅವಧಿ ಮುಗಿದಾಗ ಬೇರೆ ಸರ್ಕಾರ ಬಂದಾಗ ಎಲ್ಲಾ ಅನುದಾನವನ್ನ ತಡೆ ಹಿಡಿದಿದ್ದಾರೆ. ತಡೆ ಹಿಡಿದ ರಕ್ಷಿತ ಅವರು ಮತ್ತೆ ಹೇಳುವಂತದ್ದು ಏನಂತ ಹೇಳಿದ್ರೆ, ಈ ಸಲ ಅವರ ಸರ್ಕಾರ ಬಂದಾಗ ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ತಿರುಚಿ ಮಾತಾಡ್ತಿದ್ದಾರೆ. ಇದರ ಬಗ್ಗೆ ಅವ್ರಿಗೆ ಗೊತ್ತಿರಲಿ, ಇದು ಅವರ ಹೋರಾಟ ಅಲ್ಲ ಅಂಬೇಡ್ಕರ್ ಭವನಕ್ಕೆ. ಇದು ಕಳೆದ ವರ್ಷ ಶಾಸಕರಾದಂತಹ ಹರೀಶ್ ಪೂಂಜಾರ ಅವರು 7 ಕೋಟಿ ಅನುದಾನವನ್ನ ಕೇಳಿ
ತಾಲೂಕು ಕ್ರೀಡಾಂಗಣವನ್ನ 3 ಎಕರೆ ಚಿಲ್ಲರೆ ಇರುವಂತಹ ತಾಲೂಕು ಕ್ರೀಡಾಂಗಣವನ್ನ ಅಂಬೇಡ್ಕರ್ ಭವನಕ್ಕೆ ರಿಸರ್ವ್ ಮಾಡಿಟ್ಟಿದ್ದಾರೆ. ರಕ್ಷಿತ್ ಶಿವರಾಮ್ ಇದ್ರ ಬಗ್ಗೆ ಮಾತ್ರ ಯಾವ ಯೋಗ್ಯತೆನೂ ಇಲ್ಲ. ಇದು ಅರ್ಥ ಮಾಡ್ಕೊಳ್ಳಿ ಅವರು. ಇಲ್ಲಿ ಏನಂತ ಹೇಳಿದ್ರೆ, ದೇವಸ್ಥಾನದ ಮೊಕ್ತೇಸರರು ಮತ್ತೆ ಭಕ್ತಾದಿಗಳು ಹಿಂದೂ ಬಾಂಧವರು ಸೇರಿ, ಶಾಸಕರೇ ಈ ದೇವಸ್ಥಾನಕ್ಕೆ ನೀವೇ ಕೊಟ್ಟಂತ ಅನುದಾನ, ನೀವು ಕೊಟ್ಟಂತ ಅನುದಾನ ಆದ ಕಾರಣ ನಿಮ್ಮ ಕೈಯಲ್ಲಿ ಉದ್ಘಾಟನೆ ಬೇಕಂತ ಹೇಳಿ ಅಲ್ಲಿ ಸಾರ್ವಜನಿಕರ ಮತ್ತೆ ಭಕ್ತಾದಿಗಳ ಬೇಡಿಕೆ ಅದು. ನೋಡಿ, ಆ ಭಕ್ತಾದಿಗಳ ಬೇಡಿಕೆಯನ್ನ ಪೂರೈಸುವಂತ ಒಬ್ಬ ಶಾಸಕನ ನೆಲೆಯಲ್ಲಿ ಜವಾಬ್ದಾರಿ ಅದು. ಆ ದಿಕ್ಕಿನಲ್ಲಿ ಅವರೇ ಆಯೋಜನೆ ಮಾಡ್ಕೊಂಡಂತ ಕಾರ್ಯಕ್ರಮಕ್ಕೆ ಅವ್ರು ಹೋಗಿರುವಂತದ್ದು. ಅದು ಗೊತ್ತಿದ್ರು ಅಲ್ಲಿ ಕಾಶಿಪಟ್ಟಣದ ಸತೀಶ್ ಮತ್ತೆ ನಮ್ಮ ರಕ್ಷಿತ್ ಶಿವರಾಮ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಉದ್ಘಾಟನೆ ಆಗಿದೆ ಗೊತ್ತೇ ಇಲ್ಲ ಅಂತೇಳಿ. ಸತೀಶ್ ಕಾಶಿಪಟ್ಟಣದವರು ಕಾಶಿಪಟ್ಟಣದಲ್ಲಿದ್ದಾರ ಅಲ್ಲ ಬೇರೆ ದೇಶದಲ್ಲಿದ್ದಾರ ಅನ್ನೋಂಥದ್ದು ಅನುಮಾನ ಬರುವಂತ ವಿಷಯ ಇದು. ಅವರ ಊರಲ್ಲಿ ಆದಂತ ಕಾರ್ಯಕ್ರಮ ಉದ್ಘಾಟನೆ ಗೊತ್ತಿಲ್ಲ ಅಂತ ಮಾತಾಡ್ತಾರೆ ಅಂದ್ರೆ ಅವ್ರ ಅಜ್ಞಾನ ಇದೆಯಾ ಜ್ಞಾನ ಇದೆಯಾ? ಸತೀಶ್ ಅವರಿಗೆ ಯೋಚನೆ ಮಾಡ್ಲಿ. ಅವರು ಅಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಇಂಥವ್ರ ಗೆಸ್ಟ್ ಅನ್ನೋದು ಯಾವ್ದು ಇರ್ಲಿಲ್ಲ. ಅಲ್ಲಿ ಏನು ಪ್ರಮುಖರಿದ್ರು ಅವ್ರು ಇದ್ರು. ಸುಂದರನ ಯಾವಾಗ ಕರೆದ್ರೆ ಅಂದ್ರೆ ಶಾಸಕರದೊಂದು, ನೀವೆಲ್ಲೇ ನೋಡಿ ಹರೀಶ್ ಪುಂಜ ನೀವು ಗಮನಿಸಿ, ಎಲ್ಲರ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಗೆಸ್ಟ್ ಇದ್ದವ್ರನ್ನಲ್ಲಿ ಕರೆದು ದೀಪ ಹಚ್ಚಿಸುವಂತದ್ದು ಉದ್ಘಾಟನೆ ಮಾಡಿಸೋ ಕೆಲಸ ಮಾಡಲ್ಲ. ಅಲ್ಲಿ ಪಕ್ಕದಲ್ಲಿ ಯಾರು ಸಿಕ್ಕಿದ್ರು, ಮಕ್ಕಳು ಸಿಕ್ಕಿದ್ರು, ಹಿರಿಯರು ವೃದ್ಧರು ಸಿಕ್ಕಿದ್ರು, ಅವರ ಕೈಲಿ ಕೂಡ ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅವ್ರು ಮುಂದೆ ಅದು ವೇದಿಕೆ ಸಭಾ ಕಾರ್ಯ ಮುಗ್ದು ರಾಜಗೋಪಾಲ್ ಉದ್ಘಾಟನೆಗೆ ಹೋಗುವ ಸುಂದರ ಅಲ್ಲಿ ಇದ್ರು. ಒಬ್ಬ ದಲಿತರ ಹತ್ರ ಮಾಡಿಸಿ ಒಳ್ಳೆದನ್ನು ಆಲೋಚನೆ ಇಟ್ಕೊಂಡು ಅವ್ರ ಹತ್ರ ಮಾಡಿಸಿದ್ದಾರೆ. ಅದು ಒಳ್ಳೆ ಬೆಳವಣಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದಂತಹ ಈಶ್ವರ ಬೈರ ಇವರಿಗೆ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷ್ಮಣ್ ಜೇಸ್ ಇವರಿಗೆ ಹಾರ್ದಿಕ ಅಭಿನಂದನೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.